ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನವರಾತ್ರಿ ಹಬ್ಬದ 8ನೇ ದಿನದ ಬಗ್ಗೆ ಮತ್ತು ಶಮಿ ವೃಕ್ಷವನ್ನು 8ನೇ ದಿನದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ನವರಾತ್ರಿಯ 8ನೆಯ ದಿನ ದುರ್ಗಾದೇವಿಯ 8ನೆಯ ರೂಪವಾದ ಶ್ರೀ ಮಹಾಗೌರಿ ದೇವಿಯ ಅವತಾರವಾಗಿದೆ. ನವರಾತ್ರಿಯ 8ನೆಯ ದಿನವನ್ನು ದುರ್ಗಾಷ್ಟಮಿ ದಿನ ಎಂದು ಕರೀತಾರೆ. ಈ ದಿನ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಹಾಗೌರಿ ಶಾಂತಿಯತೆ ಹಾಗೂ ಶುದ್ಧತೆಯ ಪ್ರತಿರೂಪವಾಗಿದ್ದಾರೆ. ಈ ದಿನದ ಪೂಜೆಗೆ ಕೆಲವು ಪ್ರಾರ್ಥನೆಗಳು, ಮಂತ್ರಗಳು ಇವೆ. ಮಹಾಗೌರಿ ದೇವಿಯ ಮಂತ್ರ ಈ ರೀತಿಯಾಗಿದೆ: ಸರ್ವಮಂಗಳ ಮಾಂಗಲ್ಯೆ ಶಿವೇನ ಸರ್ವಾರ್ಥ ಸಾಧಿಕೆ ಶ್ರವಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ಈ ಮಂತ್ರದ ಅರ್ಥ ಏನಂತಂದರೆ, ಹೆಚ್ಚಿನ ಒಳ್ಳೆಯದನ್ನು ನೀಡುವವಳು, ಸೌಭಾಗ್ಯಗಳನ್ನು ಸಾಧಿಸುವವಳು, ಆಶ್ರಯದಾತೆಯಾಗಿಯೂ ಇರುವವಳು. ಈ ಮಹಾಗೌರಿಯು ನಮಗೆ ಸದಾ ಆಶೀರ್ವಾದಿಸುವವಳು ಎಂದರ್ಥ. ಮಹಾಗೌರಿಯ ರೂಪವು ಬಿಳಿ ಗೋವಿನ ಮೇಲೆ ಸವಾರಿ ಮಾಡ್ತಿರ್ತಾಳೆ. ಬಿಳಿ ವಸ್ತ್ರವನ್ನು ಧರಿಸಿರ್ತಾರೆ. ಸುಂದರವಾದ ಮಹಾಗೌರಿ ದೇವಿ ಶಿವನನ್ನು ಆನಂದ ಪಡಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಭಕ್ತರಿಗೆ ಶುಭವನ್ನು ನೀಡುವವಳು ಈ ಮಹಾಗೌರಿ ದೇವಿ ಆಗಿದ್ದಾಳೆ. ಈ ನವರಾತ್ರಿಯ 8ನೆಯ ದಿನವು ದುರ್ಗೆಯ 8ನೆಯ ರೂಪವಾದ ಮಹಾಗೌರಿ ದೇವಿಯ ಪೂಜೆಗೆ ಸಮರ್ಪಣೆಯಾಗಿದೆ. ಈ ದಿನದಂದು ಶಕ್ತಿಯ ಉತ್ಕೃಷ್ಟ ರೂಪವನ್ನು ದುಷ್ಟರ ನಾಶವನ್ನು ಸಂಭ್ರಮಿಸುತ್ತದೆ. ಹಲವರು ಈ ದಿನವನ್ನು ಕನ್ಯಾ ಪೂಜೆ ಅಥವಾ ಕುಮಾರಿ ಪೂಜೆಯನ್ನು ಮಾಡುತ್ತಾರೆ. ಅಂದರೆ ಬಾಲಕಿಯರಿಗೆ ದೇವಿಯಾಗಿ ಪೂಜಿಸಿ ಅವರಿಗೆ ಊಟವಿಟ್ಟು ಉಡುಗೊರೆಯನ್ನು ನೀಡಿದರೆ ಇವತ್ತಿನ ದಿನ ತುಂಬಾ ಒಳ್ಳೆಯದಾಗಿರುತ್ತೆ. ನವರಾತ್ರಿಯ 8ನೆಯ ದಿನ. ಈ ದಿನವು ಮಹಿಳಾ ಶಕ್ತಿಯ ಗೌರವದ ಚಿಹ್ನೆಯಾಗಿದೆ ಎಂದು ಹೇಳ್ಬೋದು. ಶ್ರೀ ಮಹಾಗೌರಿ ದೇವಿಯನ್ನು ಪೂಜಿಸುವ ಮೂಲಕ ಮನಸ್ಸಿನಲ್ಲಿ ತಪಸ್ಸು, ಶ್ರದ್ಧೆ, ಶಕ್ತಿ ಆ ತಾಯಿ ಎಲ್ಲನೂ ಹೆಚ್ಚಿಸ್ತಾಳೆ. ಬನ್ನಿ ಮಹಾಕಾಳಿ ದೇವಿಯ 8ನೆಯ ದಿನದ ಪೂಜೆಯು ನಮ್ಮೊಳಗಿನ ಅಜ್ಞಾನ, ಭಯ, ದುಷ್ಟ ಪ್ರವೃತ್ತಿಗಳನ್ನು ನಾಶ ಮಾಡುತ್ತೆ. ಶುದ್ಧತೆಯ ದಾರಿ ತೋರಿಸಲು ನೆರವಾಕತಿ. 8ನೇ ದಿನ ನವರಾತ್ರಿಯ 8ನೆಯ ದಿನ. ಈ ನವರಾತ್ರಿ ಕಾಲದಲ್ಲಿ ಈ ಬನ್ನಿ ಮಹಾಕಾಳಿ ದೇವಿಯ ಆರಾಧನೆ ಬಹುಮುಖ್ಯವಾಗಿದೆ. ದೇವಿಯ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಬೆಳಕು ಮತ್ತು ಸಮೃದ್ಧಿ ನಮಗೆಲ್ಲ ದೊರೆಯುತ್ತದೆ. ಓಂ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಾಯ ಧನುರ್ಧಾರಿ ರಾಮಾಯ ಶುಭಧಾಭವ. ಈ ಮಂತ್ರವನ್ನು ಪ್ರತಿದಿನವೂ ಶಮಿ ವೃಕ್ಷದ ಪೂಜೆಯ ಸಮಯದಲ್ಲಿ ಪಠಿಸುತ್ತಾ ನಾವು ಈ ಬನ್ನಿ ಮಹಾಕಾಳಿ ದೇವಿಯನ್ನು ಪೂಜೆಯನ್ನು ಮಾಡಿದರೆ ನಮಗೆ ಆ ದೇವಿಯ ಆಶೀರ್ವಾದವು ಸದಾ ನಮ್ಮ ಮೇಲೆ ಇರುತ್ತೆ. ನಾವು ಮಾಡುವ ಕೆಲಸದ ಮೇಲೂ ಇರುತ್ತದೆ ಅಂತ ಹೇಳ್ಬೋದು. ಪ್ರತಿದಿನವೂ ಶಮಿ ವೃಕ್ಷ ಪೂಜೆಗೆ ಬರ್ತಾ ಇರೋ ಜನನೇ ಜಾಸ್ತಿ ಆಗಿರೋದ್ರಿಂದ ವಿಡಿಯೋನ ಮಾಡೋಕ್ಕೆ ಸರಿ ಆಗಲಿಲ್ಲ. ಈ ನವರಾತ್ರಿಯ 8ನೆಯ ದಿನದ ಬಣ್ಣವು ನವಿಲು ಬಣ್ಣವಾಗಿದೆ. ನವರಾತ್ರಿಯ 8ನೆಯ ದಿನದ ಶಮಿ ವೃಕ್ಷದ ಪೂಜೆಯು ಈ ರೀತಿಯಾಗಿ ನೆರವೇರಿತು. ಎಲ್ಲರೂ ಪ್ರತಿದಿನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಪೂಜೆನ ಮುಗಿಸಿ ಮನೆಗೆ ಬಂದ್ವಿ.